ತನಿಖೆ ಬಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ. ಸಿಎಂ ವಿರುದ್ಧ ಇವತ್ತೇ ಎಫ್ಐಆರ್ ಸಾಧ್ಯತೆ. ಎಫ್ಐಆರ್ ಬಳಿಕ ಹೇಗಿರುತ್ತೆ ಲೋಕಾಯುಕ್ತ ತನಿಖೆಯ ಬಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರೀಗ ಸಿಕ್ಕಾಕೊಂಡಿದ್ದಾರೆ. ಸಿಎಂ ವಿರುದ್ಧ ಇವತ್ತೇ ಎಫ್ಐಆರ್ ಆಗುವ ಸಾಧ್ಯತೆಗಳು ಇದೆ. ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅವರ ವಿಚಾರದಲ್ಲಿ ಕೂಡ ನಾವಿಲ್ಲಿ ಗಮನಿಸಬೇಕು. ಅವರು ಏನು ಹೇಳಿದ್ದಾರೆ ಈ ವಿಚಾರದಲ್ಲಿ? ಸಿಎಂ ರಾಜೀನಾಮೆ ಕೊಡಬೇಕಾ? ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಸಿದ್ದರಾಮಯ್ಯ ಅವರು ಈಗಾಗಲೇ ಮೂಡಬಲೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಹಾಗಾದ್ರೆ ರಾಜೀನಾಮೆ ಕೊಡಬೇಕಾ ಬೇಡವಾ? ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು. ತನಿಖೆ ವೇಳೆ ಅವರು ಸಿಎಂ ಸ್ಥಾನದಲ್ಲಿ ಇರಬಾರ್ದು. ಇದು ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅವರ ಎಕ್ಸ್ಕ್ಲೂಸಿವ್ ಹೇಳಿಕೆ. ನ್ಯೂಸ್ 18 ಜೊತೆ ಅವರು ಮಾತನಾಡಿದ್ದಾರೆ. ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರು ನೈತಿಕ ಹೊಣೆಯನ್ನ ಹೊತ್ತು ಇಲ್ಲಿ ರಾಜೀನಾಮೆಯನ್ನ ಕೊಡಬೇಕಾಗುತ್ತೆ. ತನಿಖೆಯ ವೇಳೆ ಅವರು ಸಿಎಂ ಸ್ಥಾನದಲ್ಲಿ ಇರಬಾರ್ದು ಅಂತ ಹೇಳಿ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪೊಲೀಸರು ಅವರ ಅಧೀನದಲ್ಲೇ ಇರ್ತಾರೆ, ಆ ಇಲಾಖೆಯವರ ಅಧೀನದಲ್ಲೇ ಇರುತ್ತೆ. ತನಿಖೆ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇರುತ್ತೆ. ದೋಷ ಮುಕ್ತರಾದ ಬಳಿಕ ಮತ್ತೆ ಅವರು ಸಿಎಂ ಆಗಬಹುದು ಅಂತ ಹೇಳಿ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ನ್ಯೂಸ್ 18ಗೆ ಮಾತನಾಡಿದ್ದಾರೆ. ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅವರನ್ನ ನಮ್ಮ ರಿಪೋರ್ಟರ್ ಶರಣು ಹಂಪಿ ಮಾತನಾಡಿಸಿದ್ದಾರೆ. ಮುಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೇ ನೀಡಬಾರ್ದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಿವೃತ್ತ ಲೋಕಾಯುಕ್ತರು ಮತ್ತು ನ್ಯಾಯಮೂರ್ತಿಗಳು ಸಂತೋಷ್ ಹೆಗಡೆ ನಮ್ಮ ಜೊತೆಗಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ, ಏನ್ ಹೇಳ್ತಾರೆ ಅಂತ ಹೇಳಿ. ಸರ್, ಈ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಕಳೆದ 2 ವಾರದಿಂದನೂ ಕೂಡ. ಈಗ ಕೋರ್ಟ್ ತೀರ್ಪು ಕೂಡ ನೀಡಿದೆ ಮತ್ತು ಜನಪ್ರತಿನಿಧಿಗಳ ಕೋರ್ಟ್ ಕೂಡ ತೀರ್ಪು ನೀಡಿದೆ. ಸೊ ಈ ಹಿನ್ನೆಲೆಯಲ್ಲಿ ತಮ್ಮ ಅಭಿಪ್ರಾಯ ಏನು ಸರ್? ನನ್ನ ಅನಿಸಿಕೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಯಾಕಂದ್ರೆ ವಿಚಾರಣೆ ಮಾಡುವಂತ ಪೊಲೀಸ್ ಸಂಸ್ಥೆ ಅವರ ಸರ್ಕಾರದ ಕೈಯಡಿಯಲ್ಲಿದೆ. ಇವರು ಸರ್ಕಾರದ ಮುಖ್ಯಸ್ಥರು. ಅದರಿಂದ ತನ್ನವರಿಂದಲೇ ತನ್ನ ಮೇಲೆ ವಿಚಾರಣೆ ಆಗ್ತಾ ಇರುವಾಗ ಅಂಥ ದೊಡ್ಡ ಹುದ್ದೆಯಲ್ಲಿರುವುದು ಸರಿಯಲ್ಲ. ಯಾಕೆಂದ್ರೆ ಜನರಿಗೂ ಕೂಡ ಒಂದು ರೀತಿಯ ಸಂಶಯ ಬರಬಹುದು, ಇದು ನಿಜವಾದ ರಿಸಲ್ಟ್ ಕೊಡ್ತದೋ ಇಲ್ವೋ ಅನ್ನೋ ವಿಚಾರದಲ್ಲಿ. ಆ ಹಿನ್ನೆಲೆಯಲ್ಲಿ ಮೌಲ್ಯದ ಆಧಾರದ ಮೇಲೆ ಕೂಡ ಅಂತ ಗಂತಬೆತ್ತ ಹುದ್ದೆಯಲ್ಲಿ ಇರುವುದು ಸರಿಯಲ್ಲ ಅನ್ನೋದು ನನ್ನ ವಿಚಾರ. ಇವಾಗ ಮೊದಲಾಗಿ ಒಂದು ವಿಚಾರ ಏನಂದ್ರೆ, ಮುಂದೆ ವಿಚಾರಣೆ ಮಾಡುವವರು ಕರ್ನಾಟಕ ಸ್ಟೇಟ್ ಪೊಲೀಸ್ ಅವರು, ಅದು ಲೋಕಾಯುಕ್ತದಲ್ಲಿ ಇರಲಿ ಎಲ್ಲೇ ಇರಲಿ, ಅವರು ನಿಜವಾಗ್ಲೂ ಮುಖ್ಯಮಂತ್ರಿಗಳ ಕೈಯಡಿಯಲ್ಲಿ ಇರುವಂತವರು. ಅದರಿಂದ ಈ ಒಂದು ವಿಚಾರಣೆ ನಡೆಯುವಾಗ ಅವರು ಮುಖ್ಯಮಂತ್ರಿ ಹುದ್ದೆಯಲ್ಲಿ ಇರಬಾರ್ದು ಅನ್ನೋದು ನನ್ನ ವಿಚಾರ. ಅದಕ್ಕೆ ಪ್ರತಿಯಾಗಿ ಹೇಳ್ಬಹುದು, ಇಲ್ಲ ನಾವೊಂದು ಕಮಿಷನ್ ಆಫ್ ಎನ್ಕ್ವೈರಿ ಅಪಾಯಿಂಟ್ ಮಾಡಿದ್ದೇವೆ, ಅವರು ಹೈಕೋರ್ಟ್ ಜಡ್ಜರು ವಿಚಾರಣೆ ಮಾಡ್ತಾರೆ, ಅದರಿಂದ ಅಂತ ಇನ್ಫ್ಲೂಯೆನ್ಸ್ ಆಗುವ ಸಂದರ್ಭ ಕೂಡ ಇಲ್ಲ ಅಂತ ಹೇಳ್ಬಹುದು. ಅದು ಸರಿಯಲ್ಲ. ಯಾಕಂದ್ರೆ ಕೋರ್ಟ್ನವರೇ ಲೋಕಾಯುಕ್ತ ಪೊಲೀಸಿಗೆ ಆದೇಶ ಕೊಟ್ಟಿದ್ದಾರೆ, ನೀವು ವಿಚಾರಣೆ ಮಾಡಬೇಡಿ, 3 ತಿಂಗಳೊಳಗಡೆ ವರದಿ ಕೊಡಬೇಕಂತ ಹೇಳಿದ್ದಾರೆ. ಮತ್ತೆ ಕಮಿಷನ್ ಆಫ್ ಎನ್ಕ್ವೈರಿ ಆಕ್ಟ್ ಅಲ್ಲಿ ಏನಾದರೂ ಒಂದು ವಿಚಾರಣೆ ನಡೆದರೆ ಅದರಲ್ಲಿ ತೀರ್ಪು ಬರಲ್ಲ, ಅದರಲ್ಲಿ ಬರೀ ಮಾಹಿತಿ ಕೊಡಬಹುದು, ಅವರು ತಪ್ಪಿಸ್ತರೋ ಹೌದೋ ಅಲ್ಲ ಅಂತ. ತಪ್ಪಿಸ್ತರು ಅಂತ ಹೇಳಿದ್ರು ಕೂಡ ಅದರ ಮೇಲೆ ಕೇಸ್ ಹಾಕಬೇಕಾದ್ರೆ ಪೊಲೀಸ್ನವರೇ ಕೇಸ್ ಹಾಕಬೇಕು. ಕಮಿಷನ್ ಆಫ್ ಎನ್ಕ್ವೈರಿ ಅವರು ಕೇಸ್ ಹಾಕಕ್ಕೆ ಆಗಲ್ಲ. ಆ ಹಿನ್ನೆಲೆಯಲ್ಲಿ ಅದು ಒಂದು ಸೂಕ್ತವಾದ ಆಲ್ಟರ್ನೇಟ್ ರೆಮಿಡಿ ಅಲ್ಲ ಅನ್ನೋದು ನನ್ನ ವಿಚಾರ. ಪದೇ ಹೇಳ್ತಾ ಇರೋದು ಸಿದ್ದರಾಮಯ್ಯ ಅವರು ತನಿಖೆನ ಎದುರಿಸ್ತೀನಿ, ನಾನಿನ್ನು ತಪ್ಪೇನು ಮಾಡಿಲ್ಲ, ತನಿಖೆನ ಎದುರಿಸ್ತೀನಿ. ಎದುರಿಸಿದಾದ್ರೆ ಎಪೀಲ್ ಯಾಕೆ ಹಾಕಬೇಕು? ಇವರು ಎಪೀಲ್ ಹಾಕ್ತಾರಂತ ಒಂದು ಮೊದಲಾಗಿ ಸಿಂಗಲ್ ಜಡ್ಜ್ ಮುಂದೆ ಒಂದು ಅರ್ಜಿ ಹಾಕಿದ್ರು, ನನ್ನ ಮೇಲೆ ಎಫ್ಐಆರ್ ಹಾಕಬಾರದು ಅಂತ. ಅದನ್ನ ಹೈಕೋರ್ಟ್ನವರು ತಿರಸ್ಕರಿಸಿದ್ದಾರೆ. ಮತ್ತೆ ಪೊಲೀಸರಿಗೆ ಆದೇಶ, ಲೋಕಾಯುಕ್ತ ಪೊಲೀಸರಿಗೆ ಆದೇಶ ಕೊಟ್ಟಿದ್ದಾರೆ, ವಿಚಾರಣೆ 3 ತಿಂಗಳೊಳಗಡೆ ಆಗಬೇಕಂತ. ಹಾಗಿದ್ರೆ ಮತ್ತೆ ಎಪೀಲ್ಗೆ ಹೋಗುದು ಯಾಕೆ? ಅದನ್ನು ಒಪ್ಕೊಂಡ್ಬಿಟ್ಟು ಮಾಡಬೇಕಲ್ಲ ವಿಚಾರಣೆ. ಆ ವಿಚಾರಣೆ ಮಾಡುವಾಗಲೂ ಕೂಡ ಅವರ ಪೊಲೀಸ್ನವರಲ್ಲೇ ಆದರೆ ಸ್ವಲ್ಪ ಕಷ್ಟ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಒಂದು ಘನತೆವೆತ್ತ ಹುದ್ದೆಯಲ್ಲಿರುವಂತಹ ವ್ಯಕ್ತಿ ಹೇಳ್ಬೇಕು, ನಾನು ಈ ವಿಚಾರಣೆ ನಡೆಯುವವರೆಗೆ ನಾನು ಈ ಹುದ್ದೆಗೆ ಬರಲ್ಲ ಅಂತ ಹೇಳ್ಬೇಕು. ಹಾಗಾದ್ರೆ ಕುಮಾರಸ್ವಾಮಿ ಅವರ ವಿರುದ್ಧನೂ ಕೂಡ ಈ ರೀತಿಯಾಗಿ ದೂರು ದಾಖಲೆಗಳಾಗಿದ್ದಾವೆ. ಅದ್ರ ಜೊತೆಗೆ ಸಾಕಷ್ಟು ರಾಜಕಾರಣಿಗಳ ಮೇಲೆ ಇದೆ. ಅವ್ರ ಮೇಲೆ ಯಾಕೆ ಕ್ರಮ ಆಗ್ತಾ ಇಲ್ಲ? ಅಂದ್ರೆ ಅವ್ರು ಯಾಕೆ ರಾಜೀನಾಮೆ ಕೊಡ್ತಾ ಇಲ್ಲ, ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅನ್ನುವಂಥ ಪ್ರಶ್ನೆನೂ ಕೂಡ ಉದ್ಭವ ಆಗುತ್ತೆ. 2 ತಪ್ಪು ಒಂದು ಸರಿ ಆಗಲ್ಲ. ಅವ್ರ ಮೇಲೆ ವಿಚಾರಣೆ ಆಗುದಿದ್ರು ಆಚೆ ವಿಚಾರಣೆ ಆಗಬೇಕು, ಅವ್ರ ಹುದ್ದೆಯಲ್ಲಿ ಇರಬಾರ್ದು ಅನ್ನೋದು ನನ್ನ ವಿಚಾರ. ಯಾಕಂದ್ರೆ ಇವರೆಲ್ಲ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದವರು, ಕುಮಾರಸ್ವಾಮಿ ಅವರು ಒಂದು ಇದಿರಬಹುದು, ಏನಂದ್ರೆ ನನ್ನ ಮೇಲೆ ವಿಚಾರಣೆ ಮಾಡೋದು ಕರ್ನಾಟಕ ಪೊಲೀಸರು, ಅವರು ಇರುವುದು ಈ ಪಕ್ಷದ ಕೈ ಅಡಿಯಲ್ಲಿ, ಅದರಿಂದ ನಾನು ಏನು ಇನ್ಫ್ಲೂಯೆನ್ಸ್ ಮಾಡಕ್ಕೆ ಆಗಲ್ಲ ಅಂತ ಹೇಳ್ಬೋದು. ಅದೊಂದು ವಾದ ಇರಬಹುದು.
ಇವರಿಗೆ ಆ ಒಂದು ವಾದ ಅವೈಲಬಿಲಿಟಿ ಇವರಿಗೆ ಇಲ್ಲ. ಯಾಕಂದ್ರೆ ಇವರೇ ಮುಖ್ಯಸ್ಥರು, ಸರ್ಕಾರದ ಮುಖ್ಯಸ್ಥರು ಇವರೇ. ಯಾವುದೇ ಒಂದು ವಿಚಾರಣೆ ಆಗುವುದಾದ್ರೆ ಅದರಲ್ಲಿ ಯಾವುದೇ ಇನ್ಫ್ಲೂಯೆನ್ಸ್ ಇಲ್ಲ ಅನ್ನುವ ಒಂದು ಭಾವನೆ ಜನರಿಗೆ, ಸಾರ್ವಜನಿಕರಿಗೆ ಆಗಬೇಕು. ಆ ಹಿನ್ನೆಲೆಯಲ್ಲಿ ನನ್ನ ವಿಚಾರ ಏನೆಂದ್ರೆ ಅವರು ಈ ಹುದ್ದೆಯಿಂದ ವಿಚಾರಣೆ ನಡೆಯುವವರೆಗೆ ಹೊರಗಿರಬೇಕು ಅನ್ನೋದು. ಇನ್ನೂ ಒಂದು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರೋದು, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ, ತನಿಖೆಗಷ್ಟೇ ಅನುಮತಿ ಕೊಟ್ಟಿರೋದು ಅನ್ನೋದನ್ನು ಪದೇ ಪದೇ ಹೇಳ್ತಾ ಇದ್ದಾರೆ. ನೋಡ್ರಿ, ಗವರ್ನರು ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಟು ಪ್ರಾಸಿಕ್ಯೂಟ್ ಅಂತ. ಆ ಸ್ಯಾಂಕ್ಷನ್ ಅಡಿಯಲ್ಲಿ ಪ್ರಾಸಿಕ್ಯೂಷನ್ ನಡೆಯಲೇಬೇಕು. ಮತ್ತೆ ವಿಚಾರಣೆ ಕೂಡ ಪ್ರಾಸಿಕ್ಯೂಷನ್ ಒಂದು ಭಾಗ. ವಿಚಾರಣೆ ಆದ ನಂತರ ಚಾರ್ಜ್ ಶೀಟ್ ಹಾಕ್ತಾರೆ. ಚಾರ್ಜ್ ಶೀಟ್ ಆದ ನಂತರ ಸಾಕ್ಷಿಗಳನ್ನ ಕೋರ್ಟಲ್ಲಿ ಮಾಡ್ತಾರೆ, ಎವಿಡೆನ್ಸ್ ರೆಕಾರ್ಡ್ ಮಾಡ್ತಾರೆ. ಆಮೇಲೆ ನ್ಯಾಯಾಧೀಶರು ತೀರ್ಪು ಕೊಡ್ತಾರೆ. ಇವಾಗ ಈ ಹಂತದಲ್ಲಿ ನನ್ನ ಅನಿಸಿಕೆ ಏನಂದ್ರೆ, ಈ ವಿಚಾರಣೆ ಮಾಡುವಂತಹ ಸಂಸ್ಥೆ ನಿಮ್ಮ ಕೈಯಲ್ಲಿ ಇರುವಾಗ ನೀವು ಅಂತ ದೊಡ್ಡ ಹುದ್ದೆಯಲ್ಲಿ ಇರುವುದು ಸರಿಯಲ್ಲ. ಮತ್ತೆ ಒಂದು ಮೌಲ್ಯದ ಆಧಾರದ ಮೇಲೆ ಕೂಡ ನೀವು ರಾಜೀನಾಮೆ ಕೊಡಬೇಕು ಅನ್ನೋದು ನನ್ನ ವಿಚಾರ. ಕೋರ್ಟ್ ಕೂಡ ಕೆಲವು ಅಭಿಪ್ರಾಯಗಳನ್ನು, ಮೇಲ್ನೋಟಕ್ಕೆ ಅಭಿಪ್ರಾಯವನ್ನು ಕೂಡ ಹೇಳಿದೆ. ಅದರ ಬಗ್ಗೆ ನಾನು ಯಾಕೆ ಹೇಳಿಲ್ಲ ಅಂದ್ರೆ, ಅದಕ್ಕೂ ಅಷ್ಟೊಂದು ಸಂಬಂಧ ಇಲ್ಲ. ಇದು ನೇರವಾಗಿ ಮೇಲ್ನೋಟಕ್ಕೆ ಇದು ತಪ್ಪು ಅಂತ ಕಂಡು ಬರ್ತದೆ ಅಂತ 2-3 ಜಾಗದಲ್ಲಿ ನ್ಯಾಯಾಧೀಶರು ಹೇಳಿದ್ದಾರೆ. ಬರೀ ಹೈಕೋರ್ಟ್ ನ್ಯಾಯಾಧೀಶರು ಮಾತ್ರ ಅಲ್ಲ, ಈ ಪ್ರಾಸಿಕ್ಯೂಟ್ ಹಾಕುವಂತ ಜನತಾ ಪ್ರತಿನಿಧಿಗಳ ಕೋರ್ಟ್ನ ನ್ಯಾಯಾಧೀಶರು ಕೂಡ ಹೇಳಿದ್ದಾರೆ. ಅದರಿಂದ ಆ ಮೇಲ್ನೋಟದ ಮೇಲೆ ನೀವು ಶಿಕ್ಷೆ ಕೊಡಕ್ಕಾಗಲ್ಲ. ಅದಕ್ಕಾಗಿ ವಿಚಾರಣೆ ನಡೆಯಲಿ, ಏನಿದೆ ಇವರ ವಿರುದ್ಧ ಸಾಕ್ಷಿಗಳು, ಅದರ ಸಾಕ್ಷಿ ಕೋರ್ಟ್ನ ನ್ಯಾಯಾಧೀಶರು ವಿಚಾರಣೆ ಮಾಡ್ತಾರೆ. ಇಲ್ಲಿ ಕಾನೂನಾತ್ಮಕವಾಗಿ ನೋಡಿದ್ರೆ ರಾಜೀನಾಮೆ ಕೊಡುವಂತ ಪ್ರಸಂಗವೇ ಬರೋದಿಲ್ಲ ಅನ್ನೋ ರೀತಿಯಾದಂತ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದ್ದಾವೆ. ಅದ್ಯಾಕೆ ಈಗ ಆ ಅಭಿಪ್ರಾಯ ಬರಕ್ಕೆ ಸಾಧ್ಯವಿಲ್ಲ? ಇವಾಗ ಹೈಕೋರ್ಟ್ ನ್ಯಾಯಾಧೀಶರು ಹೇಳಿದ್ದಾರೆ, ಮೇಲ್ನೋಟಕ್ಕೆ ಆರೋಪಗಳು ಸರಿ ಅಂತ ಕಂಡು ಬರ್ತದೆ ಅಂತ ಹೇಳಿದ್ದಾರೆ. ಅದೇ ರೀತಿ ಜನತಾ ಪ್ರತಿನಿಧಿಗಳ ಕೋರ್ಟ್ನ ನ್ಯಾಯಾಧೀಶರು ಕೂಡ ಹೇಳಿದ್ದಾರೆ. ಅದಕ್ಕೆ ಮತ್ತೆ ಏನು ಮಾಹಿತಿ ಇಲ್ಲ ಅಂತ ಹೇಳಕ್ಕೆ ಸಾಧ್ಯವಿಲ್ಲಲ್ಲ. ಆ ಹಿನ್ನೆಲೆಯಲ್ಲಿ ನನಗೆ ಅನಿಸ್ತಾ ಇದೆ ಈ ವಿಚಾರಣೆ ಕರ್ನಾಟಕ ಪೊಲೀಸರಿಂದ ನಡೆಯುವುದರಿಂದ ಸನ್ಮಾನ್ಯ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅನ್ನೋದು ನನ್ನ ವಿಚಾರ. ಇಲ್ಲಿ ವಿಚಾರ ಇರೋದು ಕಾನೂನಾತ್ಮಕವಾಗಿ ಅಲ್ಲ, ನೈತಿಕತೆ ಪ್ರಶ್ನೆ ಅಂತೇಳಿ. ನೈತಿಕತೆ ಹಿನ್ನೆಲೆಯಲ್ಲಿ ರಾಜೀನಾಮೆ ಕೊಡಬೇಕಾಗತ್ತೆ. ಇಲ್ಲ ನೈತಿಕತೆಯ ಬಗ್ಗೆ ಯೋಚನೆ ಮಾಡದೇ ಇದ್ರೆ ಕಾನೂನಾತ್ಮಕವಾಗಿ ಅವರು ಮುಂದುವರಿಬಹುದು ಅನ್ನುವಂತ ಚರ್ಚೆನೂ ಕೂಡ ಇದೆ ಸರ್. ನೋಡಿ, ಕಾನೂನಿನಲ್ಲಿ ಅವರು ರಾಜೀನಾಮೆ ಕೊಡಬೇಕಂತ ಇಲ್ಲ. ಆದರೆ ಎಲ್ಲಾ ಹುದ್ದೆಗೂ ಕೆಲವು ನೈತಿಕತೆಗಳು ಅಪ್ಲೈ ಆಗ್ತದೆ. ಇದು ಒಂದು ವಿಚಾರ. ಇದು ಕಾನೂನಲ್ಲಿಲ್ಲ, ನಾನು ಇಲ್ಲೇ ಕೂತಿರ್ತೇನೆ, ನಾನು ಇಷ್ಟ ಬಂದಂಗೆ ಮಾಡ್ತೇನೆ, ಆಡಳಿತ ನಡೆಸ್ತೇನೆ ಅಂತ ಹೇಳುವುದು ಸರಿಯಲ್ಲ. ಸಾರ್ವಜನಿಕ ಹಿತಾಸಕ್ತಿಯಿಂದ ಇದು ಸರಿಯಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಮತ್ತೆ ತೀರ್ಪು ಕೊಡುವವರು ಕೋರ್ಟು. ಇವಾಗ ಒಬ್ಬರ ಮೇಲೆ ಒಂದು ಆರೋಪ ಮಾಡಿದ್ರೆ ಆರೋಪಿ ಇಲ್ಲ, ನನ್ನ ಮೇಲೆ ಇರುವಂತಹ ಎಲ್ಲ ಆರೋಪಗಳು ಸುಳ್ಳು ಆರೋಪಗಳು, ಅದರಿಂದಾಗಿ ನಾನು ರಾಜೀನಾಮೆ ಕೊಡಬೇಕಾಗಿಲ್ಲ ಅಂತ ಹೇಳೋದಕ್ಕೆ ಬರಲ್ಲ. ಯಾಕಂದ್ರೆ ಆ ಆರೋಪಗಳು ಸತ್ಯವೋ ಸುಳ್ಳೋ ಅನ್ನೋ ಹೇಳುವ ಅಧಿಕಾರ ಬರೀ ಕೋರ್ಟ್ಗೆ ಇದೆ. ಕೋರ್ಟ್ನವ್ರು ಹೇಳಿದ ಮೇಲೆ ಮತ್ತೆ ಅದು ಕಾನೂನು ಆಗ್ತದೆ, ಅದಕ್ಕೆ ಎಕ್ವಿಟಲ್ ಆಗಲೇಬೇಕಾಗ್ತದೆ. ಆದರೆ ಇಲ್ಲ, ನಾನು ವಿರೋಧ ಪಕ್ಷದಲ್ಲಿದ್ದೇನೆ, ಅದರಿಂದ ನನ್ನ ಮೇಲೆ ದ್ವೇಷದಿಂದ ಈ ಆರೋಪ ಪಟ್ಟಿ ಸಲ್ಲಿಸಿದ್ದಾರೆ ಅಂತ ಹೇಳುವುದು ಇವತ್ತೊಂದು ಸರ್ವಸಾಧಾರಣವಾಗಿದೆ. ಅವ್ರು ಮಾಡಿದಾಗ ಇವ್ರು ಹೇಳ್ತಾರೆ, ಇವ್ರು ಮಾಡಿದಾಗ ಅವ್ರು ಹೇಳ್ತಾರೆ. ಆದರೆ ಒಂದು ವಿಚಾರ, ಅವ್ರು ಯಾರಿಗೂ ಅಧಿಕಾರ ಇಲ್ಲ. ಆ ಅಧಿಕಾರ ಆರೋಪಿಯೋ ಹೌದೋ ಅಲ್ಲ ಅನ್ನೋದು ಕೋರ್ಟಿಗೆ ಬಿಟ್ಟದ್ದು. ಕೋರ್ಟ್ನವರು ಇವಾಗ ಮೇಲ್ನೋಟಕ್ಕೆ ಆರೋಪಗಳು ಸತ್ಯ ಅಂತ ಕಾಣಿಸ್ತದೆ ಅಂದ್ರೆ ಇವತ್ತಿನ ದಿವಸ ನೀವು ಆರೋಪಿ. ಒಂದು ಏನು ಹೋಲಿಕೆ ಅಥವಾ ಕಂಪ್ಯಾರಿಸನ್ ಬರ್ತಾ ಇರೋದೇನಂದ್ರೆ, ಯಡಿಯೂರಪ್ಪ ಅವರ ಕೇಸಲ್ಲೂ ಕೂಡ ಆಗಿದ್ದೇನಂದ್ರೆ ಎಫ್ಐಆರ್ ಆಗಿತ್ತು, ತಾವು ರಿಪೋರ್ಟ್ ಅನ್ನ ಕೂಡ ಕೊಟ್ಟಿದ್ರಿ ಮತ್ತು ಚೆಕ್ ಅನ್ನ ಡೈರೆಕ್ಟ್ ಆಗಿ ತೆಗೆದುಕೊಂಡ್ರು ಅನ್ನೋ ಕಾರಣಕ್ಕಾಗಿ ಅವ್ರು ರಾಜೀನಾಮೆ ಕೊಡಬೇಕಾಯ್ತು. ಬಟ್ ನನಗೆ ಆ ರೀತಿಯಾದಂತ ಯಾವ ಸಾಕ್ಷ್ಯಾಧಾರಗಳು ನನ್ನ ಮೇಲೆ ಇಲ್ಲ. ಕೋರ್ಟ್ನವ್ರು ಹೇಳ್ಬೋದು, ಇಲ್ಲ ಮೇಲ್ನೋಟಕ್ಕೆ ಅಂತದ್ದೇನಿಲ್ಲ, ಅದರಿಂದ ಈ ವಿಚಾರಣೆ ಬೇಡ ಅಂತ ಅವರು ಹೇಳ್ಬೋದು. ಅಲ್ಲ, ನಾನು ಮುಖ್ಯಮಂತ್ರಿ, ನಾನು ಹೇಳ್ತೇನೆ ಇದರಲ್ಲಿ ಏನು ಹುರುಳಿಲ್ಲ ಈ ಕಂಪ್ಲೇಂಟ್ಗಳಲ್ಲಿ, ನಾನು ಓದಿದ್ದೇನೆ, ನಾನು ನೋಡಿದ್ದೇನೆ, ನನಗೆ ಗೊತ್ತಿದೆ ಕಾನೂನು ಅಂತ ಹೇಳ್ಬಿಟ್ಟು ನಾನು ರಾಜೀನಾಮೆ ಕೊಡಲ್ಲ ಅನ್ನೋದು ಸರಿಯಲ್ಲ ನನ್ನ ವಿಚಾರದಲ್ಲಿ. ಇವತ್ತಿನ ಪರಿಸ್ಥಿತಿಯಲ್ಲಿ ನನ್ನ ಅನಿಸಿಕೆಯಲ್ಲಿ ಹೈಕೋರ್ಟ್ ಮತ್ತೆ ಜನತಾ ಪ್ರತಿನಿಧಿಗಳ ನ್ಯಾಯಾಲಯ ಕೊಟ್ಟಂತ ತೀರ್ಪಿನ ಆಧಾರದ ಮೇಲೆ ಪ್ರೈಮಾ ಫೇಸಿ ಈಸ್ ಗಿಲ್ಟಿ ಆಫ್ ದ ಅಫೆನ್ಸ್. ಆ ಹಿನ್ನೆಲೆಯಲ್ಲಿ
ಆ ಒಂದು ಆರೋಪ ಇರುವಾಗ ನೀವು ಈ ಹುದ್ದೆಯಲ್ಲಿ ಮುಂದುವರಿಯೋದು ಸರಿಯೇ ಅಂತ. ಕಾನೂನಿನ ರೀತಿಯಲ್ಲಿ ನನಗೆ ಅವಕಾಶ ಇದೆ, ನಾನು ಅಧಿಕಾರ ನಡೆಸ್ತೀನಿ ಅನ್ನೋ ರೀತಿಯಾದಂತೆ ಕಾನೂನಿನಲ್ಲಿ ನೀವು ರಾಜೀನಾಮೆ ಕೊಡಬಾರ್ದಂತಿಲ್ಲ, ಆಯ್ತಲ್ಲ. ಅಂದ್ರೆ ಕೊಡಬಹುದು, ಕೊಡಬಾರದೇ ಇರುವುದು ಮೌಲ್ಯದ ಮೇಲೆ ತೆಗೊಳ್ಳುವಂತಹ ಒಂದು ನಿರ್ಧಾರ. ಮೌಲ್ಯದ ವಿಚಾರ ಮಾತಾಡುವವರು ಆ ಮೌಲ್ಯವನ್ನ ಪಾಲಿಸಬೇಕು. ಆ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇದ್ದೇನೆ. ಇಲ್ಲದ್ರೆ ಏನ್ ತಪ್ಪು ಮಾಡಿದ್ರು ಅದು ನಾನು ಮುಖ್ಯಮಂತ್ರಿ, ನಾನು ನನ್ಗೆ ಹೌದು ಅಂತ ಹೇಳೋದು ಸರಿಯಲ್ಲ. ಇದು ಸಂತೋಷ್ ಹೆಗ್ಡೆ ಅವರ ಮಾತು. ಇದು ಮೌಲ್ಯದ ವಿಚಾರ ಆಗತ್ತೆ, ನೈತಿಕತೆಯ ಪ್ರಶ್ನೆ ಆಗತ್ತೆ. ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರು ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡೋದು ಒಳ್ಳೆಯದು ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.